ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ. ಮಕ್ಕಳಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ 2ನೇ ತಾರೀಕಿಂದ. ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಲ್ವ, ಅದಕ್ಕೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಬುಧವಾರ ಇವತ್ತು. ನೋಡಿ, ಇದೆಲ್ಲ ನಮ್ಮ ಹೊಲ. ಈಗಿನ್ನೂ ರಾಗಿ ಪೈರನ್ನು ಹಾಕಿದ್ದಾರೆ. ಇದು ಸೆಡೆ ಗಿಡ. ಕುರಿಗೂ ಮೇಕೆಗೂ ಇದನ್ನು ಹಾಕ್ತಾರೆ. ನನ್ನ ತಮ್ಮನೂ ಹಸುಗಳನ್ನ ಹೊಡ್ಕೊಬಂದು ಕಟ್ಟಾಕ್ತಿದ್ದಾನೆ ಮೇಯೋದಕ್ಕೆ ಅಂತೇಳ್ಬಿಟ್ಟು. ಇದು ನಮ್ಮ ತೆಂಗಿನ ಮರ. ಇದರಲ್ಲಿ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ. ಇದು ಎಳ್ನೀರು ಒಂದು 3/4 ಚೊಂಬು ಅಷ್ಟೇನೋ ಆಗುತ್ತೆ. ಅಷ್ಟು ಚೆನ್ನಾಗಿ ಇರುತ್ತೆ ಇದು ಎಳ್ನೀರು ಕುಡಿಯೋದಕ್ಕೂ. ಇದು ನಮ್ಮ ಮೇಕೆಗಳು 2. ಇದು ನಮ್ಮ ಹಸು, ನಾಟಿ ಹಸು. ಇದು ಮನೆ ಮುಂದೆನೇ ಬಾಳೆ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ. ಇದು ನಮ್ಮ ಮನೆ ಹತ್ರನೇ ಇರೋ ಹುಣಸೆ ಮರ. ನಾವಿಲ್ಲೆಲ್ಲ ಕುತ್ಕೊಂಡು ಮಾತಾಡೋದು, ಆಟಾಡೋದೆಲ್ಲ ಮಾಡ್ತೀವಿ. ನೋಡಿ, ನಾವೀಗ ಬರ್ತಾ ಇದ್ದೀವಿ ಬೆಂಗಳೂರಿಗೆ ಹೋಗೋದಕ್ಕೆ ಅಂತೇಳಿ. ಲಗೇಜು ಜಾಸ್ತಿ ಇರೋ ಕಾರಣ ನಮ್ಮಮ್ಮನೂ ಶಿರಾವರೆಗೂ ಬಂದು ಬಸ್ ಹತ್ತಿಸಿ ಹೋಗ್ತಾರೆ. ಅಮ್ಮ ಅಂದರೆ ಹಾಗಲ್ವ, ಮಕ್ಕಳಿಗೆ ಕಷ್ಟ ಅಂದರೆ ಆ ಕಷ್ಟ ಎಲ್ಲ ನನಗೆ ಇರಲಿ ಅಂತ ಹೇಳ್ತಾರೆ. ನೋಡಿ, ನಾವೀಗ ಶಿರಾಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಶಿರಾಕ್ಕೆ ಬಂದ್ವಿ ಈಗ. ನೋಡಿ, ಇದು ಶಿರಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಅಮ್ಮ ಬಸ್ ಹತ್ತಿಸ್ಬಿಟ್ಟು ಹೋಗಿದ್ದಾರೆ. ನಾವೀಗ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಮಕ್ಕಳಿಗೆ ಗೊತ್ತಿಲ್ಲ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ. ಹೇಳಿದ್ರೆ ಅಳ್ತಾರೆ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಈಗ ಬೆಂಗಳೂರು ಕಡೆ ಬಸ್ಸು ಹೊರಟಿದೆ. ಇನ್ನೇನು ಹತ್ತತ್ರ ತುಮಕೂರು ಹತ್ರ ಬಂದ್ವಿ. ಅವಾಗ ಇಬ್ಬರು ಮಕ್ಕಳು ಮಲ್ಕೊಂಡ್ಬಿಟ್ರು. ಒಬ್ಬರ ಮೇಲೆ ಒಬ್ಬರು ಬೀಳ್ತಾಯಿದ್ರು. ಅಂದರೆ ಫುಲ್ಲು ನಿದ್ದೆ ಹೋಗಿದ್ರಲ್ವಾ, ಇಬ್ಬರು ಒಂದೇ ಕಡೆ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳಿಬ್ರು. ನಮ್ಮ ನಾದಿನಿಗೆ ನನ್ನ ಲಗೇಜ್ ಜಾಸ್ತಿ ಇದೆ, ಮೆಜೆಸ್ಟಿಕ್ ಬಂದು ಬಸ್ ಹತ್ಸು ಅಂತ ಹೇಳಿದ್ದೆ. ಅವರು ಬಂದಿದ್ದಾರೆ ಇವಾಗ. ನೋಡಿ, ಮಕ್ಕಳಿಗೆ ಏನೋ ತಿಂಡಿ ಕೇಳಿದ್ರು ಅಂತೇಳಿ ತಿಂಡಿ ಕೊಡಿಸ್ತಾ ಇದ್ದಾರೆ. ಅವ್ರು ಬಂದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು. ಇಲ್ಲಾಂದರೆ ನನಗೆ ಆಗ್ತಾ ಇರಲಿಲ್ಲ 3 ಬ್ಯಾಗ್ ಎಲ್ಲ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ. ಅಲ್ಲಿ BMTC KSRTC ಬಸ್ ಸ್ಟ್ಯಾಂಡಿಂದ BMTC ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ, ಸ್ವಲ್ಪ ದೂರ ಇದೆ. ಬ್ಯಾಗೆಲ್ಲ ಎತ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ನಮ್ಮ ಬಸ್ ಇನ್ನೂ ಬಂದಿರಲಿಲ್ಲ. ನಾವಿನ್ನೂ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಬಸ್ ಬಂದಿದೆ. ನಾವು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ನಾದಿನಿಗೆ ಬಾಯ್ ಮಾಡಿಬಿಟ್ಟು ಈಗ ನಮ್ಮ ಏರಿಯಾಗೆ ನಾವು ಬಂದ್ವಿ. ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ರಲ್ಲ, ಅದಕ್ಕೆ ಮನೆಗೆ ಬಂದ್ವಿ. ನೋಡಿ, ಮನೆ ಪರಿಸ್ಥಿತಿ ಹೇಗಿದೆ ಅಂತ. ನಮ್ಮ ಮನೆಯವರು ಪೂಜೆನೂ ಮಾಡಿದರು. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ರೈಸ್ ಮಾಡಿ ಹೊಟ್ಟೆ ತುಂಬ ಹಸಿತಾಯಿತು. ಹುಣಸೆ ಹಣ್ಣಿನ ಕೈಗೊಜ್ಜನ್ನು ಮಾಡ್ತಾಯಿದ್ದೀನಿ ನಾನು. ಊಟ ಮಾಡಿಬಿಟ್ಟು ಆಮೇಲೆ ಏನಾದರೂ ಮಿಕ್ಕಿರೋ ಕೆಲಸ ನೋಡೋಣ ಅಂತೇಳ್ಬಿಟ್ಟು. ಈ ಹುಣಸೆ ಹಣ್ಣಿನ ಕೈಗೊಜ್ಜಿಗೆ ಉಪ್ಪು, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡ್ರೆ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ. ಹುಣಸೆ ಹಣ್ಣಿನ ಕೈಗೊಜ್ಜು ರೆಡಿಯಾಗಿದೆ. ಈಗ ಊಟ ಮಾಡ್ತಿದ್ದೀವಿ ನಾವು. ತುಂಬಾ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು ಊರಿಂದ ಏನೇನು ತಂದಿದ್ದೀವಿ ಅಂತ ನೋಡೋಣ. ನಾವು ಊರಿಂದ ಇದೆಲ್ಲ ತೊಗೊಂಬಂದಿದ್ದಕ್ಕೇ ಬ್ಯಾಗು ತುಂಬ ಭಾರ ಇತ್ತು. 3 ಬ್ಯಾಗು ತೊಗೊಂಡು ಬಂದಿದ್ವಿ ಊರಿಂದ. ನೋಡಿ, ಇದು ಬ್ಯಾಲ್ದಣ್ಣು. ನೆಕ್ಸ್ಟ್ ಇದು ಸೆಡೆಕಾಯಿ. ಇದನ್ನು ಕೆಲವರು ಗೋರಿಕಾಯಿ ಅಂತಲೂ ಅಂದ್ಕೋತಾರೆ. ಇದು ಗೋರಿಕಾಯಿ ಅಲ್ಲ, ಇದು ಸೆಡೆಕಾಯಿ. ಹಾಗೆ ಅವರೆಕಾಯಿನೂ ತೊಗೊಂಬಂದಿದ್ದೆ. ಇದು ಕವರಲ್ಲಿ ಹಾಕಿ ಕಟ್ಟಿದ್ದೆ ಅಲ್ಲ, ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದೆ. ಈ ಥರ ತೆಗೆದು ಹೊರಗಡೆ ಇಟ್ಟರೆ, ಗಾಳಿಗಿಟ್ಟರೆ ಚೆನ್ನಾಗಾಗುತ್ತೆ. ಇದು ಸೊಪ್ಪು.
ನಮ್ಮ ಕಡೆ ಇದನ್ನು ಗಂಧದ ಸೊಪ್ಪು ಅಂತ ಹೇಳ್ತೀವಿ. ಇದು ಮಶಪ್ಗೆ ಉಪಯೋಗಿಸ್ತಾರೆ, ಅಂದರೆ ಮಶಪ್ ಮಾಡೋದಕ್ಕೆ. ಇದು ಸೆಡೆ ಹೂವು, ಇದನ್ನು ಸಹ ಮಶಪ್ಗೆ ಹಾಕ್ತಾರೆ. ಇದರಲ್ಲೂ ಮಶಪ್ಪನ್ನು ಮಾಡ್ಕೋಬೋದು. ಇದು ನಮ್ಮದೇ ಗಿಡದ್ದು ಬದನೆಕಾಯಿ. ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಮ್ಮ ಗಿಡದ ಬದನೆಕಾಯಿ ಅಂತ. ಇದು ಅದೇನೆ. ಖಾರದ ಪುಡಿ, ಸಾಂಬಾರು ಪುಡಿನೂ ತೊಗೊಂಬಂದಿದ್ದೀನಿ. ನಾನು ಊರಿಂದಲೇ ಜಾಸ್ತಿ ಸಾಂಬಾರು ಪುಡಿ ತೊಗೊಂಬರೋದು. ನೋಡಿ ಎಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ. 1 2 3 4 5 6 7 8 ಐಟಮ್ನ ತೊಗೊಂಡು ಬಂದಿದ್ದೀನಿ. ಇದೇ ತುಂಬ ಭಾರ ಇತ್ತು ನನಗೆ ಬ್ಯಾಗು. ನೆಕ್ಸ್ಟು ಕರ್ಗಡ್ಬನ್ನು ತೊಗೊಂಡು ಬಂದಿದ್ದೆ ಊರಿಂದ. ನೋಡಿ ಈಗ ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನೂ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.